ಮಹಾಪುರುಷ ದೂರ್ವಾಸ ಸ್ಥಾಪಿತಂ ದೇವಂ ಜನಮೇಜಯ ಪೂಜಿತಂ ಭಕ್ತಾಭೀಷ್ಟಪ್ರದಂ ದೇವಂ ಬಾಲ ಹನುಮ ನಮೋಸ್ತುತೆ. ಮಾನವನಾಗಿ ಹುಟ್ಟಿದವನು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೋಬೇಕು ಅಂದ್ರೆ ಮಹಾತ್ಮರ ಜೀವನ ಚರಿತ್ರೆ ಬರಿಬೇಕು, ಅಥವಾ ಯಾರಿಂದಲಾದರೂ ನಮ್ಮ ಜೀವನ ಚರಿತ್ರೆ ಬರೆಸಿಕೊಳ್ಳುವಂತಹ ಮಹಾತ್ಮರಾಗಬೇಕು ಎಂಬ ಒಂದು ಸಣ್ಣ ಕಿಡಿಯ ಪ್ರೇರಣೆಯಿಂದ ಎ ಪಂಕಜರವರು ಸಂಕ್ಷಿಪ್ತ ರೂಪದಲ್ಲಿ ರಚಿಸಿದ್ದ ಕೃತಿಯನ್ನು ವಿಸ್ತಾರವಾಗಿ ಕೆ ಜಯರಾಮ್ರವರು ರಚಿಸಿದ ಸಾಹಿತ್ಯ ಕೃತಿ ಮಹಾಪುರುಷ ಶ್ರೀ ಅನಂತರಾಮ ಅಯ್ಯಂಗಾರ್ಯರ ಜೀವನ ಚರಿತ್ರೆ. ಅವರ ಜೀವನವೇ ಒಂದು ಹೋರಾಟ. ಇಲ್ಲಿ ಅವರ ಜೀವನದ ಸಿದ್ಧಿ ಸಾಧನೆಗಳನ್ನು ಕಾಣಬಹುದು. ಹುಟ್ಟು ಸಹಜ, ಸಾವು ನಿಶ್ಚಿತ. ಹುಟ್ಟು ಸಾವುಗಳ ಮಧ್ಯೆ ಇರುವ ಬದುಕು ಬಲು ಅಮೂಲ್ಯ. ಆದರ್ಶ ಜೀವನ ಒಂದು ಪುಸ್ತಕ ಇದ್ದಂತೆ. ಮೊದಲ ಪುಟ ಮತ್ತು ಕೊನೆಯ ಪುಟವನ್ನು ಭಗವಂತ ಬರೆದು ಕಳಿಸಿದ್ದಾನೆ. ಮಧ್ಯದ ಪುಟಗಳಲ್ಲಿ ಒಳ್ಳೆಯದನ್ನು ತುಂಬಲು ಮನುಷ್ಯ ಪ್ರಯತ್ನಿಸಬೇಕಾಗುತ್ತದೆ. ನಿರಂತರ ಪ್ರಯತ್ನ ಮತ್ತು ಸಾಧನೆಯಿಂದ ಜೀವನದಲ್ಲಿ ಶ್ರೇಯಸ್ಸು ಕಾಣಲು ಸಾಧ್ಯ. ಜೀವನವೆಂಬ ಪೋಸ್ಟ್ ಕಾರ್ಡ್ನಲ್ಲಿ ಆದರ್ಶ ಮೌಲ್ಯಗಳನ್ನು ಬರೆದು ಬೆಳೆಸುವುದರ ಮೂಲಕ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರಯತ್ನಿಸಬೇಕು. ಇದು ನಾವು ಅನಂತರಾಮಯ್ಯಂಗಾರ್ಯರ ಜೀವನದಿಂದ ಕಲಿತುಕೊಳ್ಳಬೇಕಾದ ವಿಚಾರಧಾರೆಗಳಾಗಿವೆ. ಈ ಕೃತಿಯನ್ನು ಪಾರಾಯಣ ಮಾಡಲು ಅನುಮತಿ ನೀಡಿದ ಲೇಖಕರ ಕುಟುಂಬದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ದಂತಕಥೆಯನ್ನು ಪಾರಾಯಣ ಮಾಡಲು ಪ್ರೇರೇಪಿಸಿದ ಗುರುಗಳಿಗೂ ಶ್ರೀ ಸೀತಾ ರಾಮಾಂಜನೇಯ ಲಕ್ಷ್ಮಣರಿಗೂ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಹನುಮಣ್ಣ ತುಂಬಾ ಜಾಣ. ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ಅವನೇ ವ್ಯವಸ್ಥೆ ಮಾಡಿಕೊಂಡು ಬಿಡ್ತಾನೆ ಅನ್ನುವ ಅಯ್ಯಂಗಾರ್ಯರ ಮಾತು ನನ್ನ ಪುಟ್ಟ ಸೇವೆಗೆ ಆತ್ಮತೃಪ್ತಿ ನೀಡಿದೆ. ಮಹಾಪುರುಷನ ಜೀವನ ಚರಿತ್ರೆಯನ್ನು ಓದಿದ ಕೇಳಿದ ಎಲ್ಲ ಭಕ್ತರಿಗೂ, ಗುರು ಬಾಂಧವರಿಗೂ, ಮಹಾಜನಗಳಿಗೂ ಬಾಲ ಹನುಮ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.